ನಮಸ್ಕಾರ ಎಲ್ಲರಿಗೂ ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಎನಿ ಡಿಲೇ. ನಮ್ಮ RCBಯ ಹೋಮ್ ಮ್ಯಾಚಸ್ ಟಿಕೆಟ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಮಗ ಯಾವ ಪ್ರೈಸ್ ರೇಂಜಲ್ಲಿ ಟಿಕೆಟ್ಸ್ಗಳು ಸಿಗಬಹುದು ಅಂತ 2300 ರೂಪಾಯಿಂದ ಬೇಸ್ ರೇಟು ಸ್ಟಾರ್ಟ್ ಆಗ್ತಾ ಇದೆ. ಅದೇ ಎ ಸ್ಟ್ಯಾಂಡು ಆ್ಯಂಡ್ 3300 ರೂಪಾಯಿ ಸಿ ಸ್ಟ್ಯಾಂಡ್, ಬಿ ಸ್ಟ್ಯಾಂಡ್ ಆ್ಯಂಡ್ ಡಿ ಕಾರ್ಪೊರೇಟ್ ಸ್ಟ್ಯಾಂಡು. ಗೊತ್ತಿರೋದೇ P2 ಸ್ಟ್ಯಾಂಡು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚಿಂದಿ ಆಗಿರುವಂಥ ಸ್ಟ್ಯಾಂಡು, ಹೆವಿ ಕಾಸ್ಟ್ಲಿ ಇರುವಂಥ ಸ್ಟ್ಯಾಂಡು. ಅದು ಟಿಕೆಟ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ 42,000ದಿಂದ ಡೈನಮಿಕ್ ಆಗಿ ವೇರಿ ಆಗುತ್ತೆ 52,000ವರೆಗೂ ಕೂಡ. ಸೊ ಇನ್ನೂ ಬ್ಲ್ಯಾಕಲ್ಲಿ ತಗೊಳ್ಳೋವಂಥವ್ರು ಇದ್ದೇ ಇರ್ತಾರೆ ಟಿಕೆಟ್ಸ್ನ. ಸೊ ಈ ಟಿಕೆಟ್ನೇನಾದ್ರು P2 ಸ್ಟ್ಯಾಂಡರ್ ತೊಗೋಬೇಕು ಅಂದರೆ ಲಕ್ಷಗಟ್ಟಲೆವರೆಗೂ ಕೊಡೋವಂಥವ್ರು ಇದ್ದೇ ಇರ್ತಾರೆ. ಸೊ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಟಿಕೆಟ್ಸ್ ಅಂತ ಬಂದಾಗ ಇಡೀ IPLನೇ ಕಾಸ್ಟ್ಲಿಯಸ್ಟ್ ಟಿಕೆಟ್ಸ್ ಅಂತ ಹೇಳಬೇಕು. ಮುಂಬೈ ಮತ್ತು ನಮ್ಮ ಅಂದರೆ ವಾಂಖೇಡೆ ಸ್ಟೇಡಿಯಮು, ಚಿನ್ನಸ್ವಾಮಿ ಸ್ಟೇಡಿಯಮು ಎರಡರ ಟಿಕೆಟ್ಸ್ ಮಾತ್ರ ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ಇರ್ತವೆ. ಬೇರೆ ವೆನ್ಯೂಗಳಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಗೋಲ್ಮಾಲ್ಗಳು ಸಿಕ್ಕಾಪಟ್ಟೆ ನಡೆಯುತ್ತೆ ಟಿಕೆಟ್ಸ್ ವಿಚಾರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್. ಅದಕ್ಕೋಸ್ಕರ ಬೇಸ್ ಪ್ರೈಸೇ 2300 ಇದೆ. ಕೆಲವೊಂದು ಕಡೆ ಇರುತ್ತೆ 700-800 ರೂಪಾಯಿ ಎಲ್ಲ ಇರುತ್ತೆ ಬೇಸ್ ಪ್ರೈಸು ಬೇರೆ ಸ್ಟೇಡಿಯಂಗಳಲ್ಲಿ. ಬಟ್ ನಮ್ಮ ಚಿನ್ನಸ್ವಾಮಿಲಿ ಬೇಸೇ ಸ್ಟಾರ್ಟ್ ಆಗ್ತಿದೆ 2300ರಿಂದ. ಅಪ್ಡೇಟ್ ನಂಬರ್ 2, ಕೃಷ್ಣಮಾಚಾರಿ ಶ್ರೀಕಾಂತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. RCB ವರ್ಸಸ್ KKR ಏನು ಇನಾಗ್ರಲ್ ಮ್ಯಾಚ್ ಆಗಬೇಕು ಈ ಸೀಸನ್ದು. ಇದಕ್ಕಿಂತ CSK ವರ್ಸಸ್ MI ಆಗಿತ್ತು ಅಂತಂದರೆ ಸಾಕಾಗಿರೋದು. ಸೀಸನ್ ಕೂಡ ಸಾಕಾಗಿ ಕಿಕ್ ಸ್ಟಾರ್ಟ್ ತೊಗೊಂಡಿರುವಂಥದ್ದು ಅಂತ ಒಂದು ಅಭಿಪ್ರಾಯನ ಪಟ್ಟಿದ್ದಾರೆ. ಅಲ್ಲಾಗರು ಲಾಸ್ಟ್ ಸೀಸನ್ನು ಹೆವಿ ಎಫೆಕ್ಟಿವ್ ವ್ಯೂವರ್ಶಿಪ್ ಬಂದಿದ್ದಾನೆ RCB ವರ್ಸಸ್ CSK. ಫೈನಲ್ ಲೀಗ್ ಸ್ಟೇಜ್ ಮ್ಯಾಚ್ ಏನಿತ್ತು ಅದೇ ಮ್ಯಾಚ್, ಬೇರೆ ಯಾವ ಮ್ಯಾಚ್ಗೂ ಕೂಡ CSK ವರ್ಸಸ್ ಮುಂಬೈ ಅದು ಇದು ಅಂತ ಏನು ಮಾತಾಡ್ತೀರಾ. ಸೊ ಆ ಮ್ಯಾಚ್ಗಳು ಯಾವುದು ಕೂಡ ಅಂಥ ಮಟ್ಟಿಗೆ ವ್ಯೂವರ್ಶಿಪ್ನಂತೂ ತೊಗೊಳ್ಳೇ ಇಲ್ಲ. ಸೊ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ, ರೈವಲ್ರಿ ಅದು ಇದು ಎಲ್ ಕ್ಲಾಸಿಕೋ ಅಂತ ಎಲ್ಲ CSK ವರ್ಸಸ್ ಮುಂಬೈ. ಬಟ್ ಅಜಾತ ಶತ್ರುಗಳು ಯಾರು ಅಂತಂದರೆ ಇಟ್ಸ್ RCB ವರ್ಸಸ್ CSK. ಇದಕ್ಕೆ ಬಂದಷ್ಟು ವ್ಯೂವರ್ಶಿಪ್ಪು ಯಾವುದಕ್ಕೂ ಕೂಡ ಬರಲ್ಲ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಮಾತಾಡಿದರೆ ಒಲಿಂಪಿಕ್ಸ್ 2028 ಇದು T20 ಫಾರ್ಮೇಟಲ್ಲಿ ಆಗ್ತಿದೆಯಲ್ಲ, ಇದಕ್ಕೆ ಏನಾದರೂ ನೀವು ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡಿಬಿಟ್ಟು ಆಡ್ತೀರಾ ಆ ಒಲಿಂಪಿಕ್ಸಲ್ಲಿ, ಒಲಿಂಪಿಕ್ ಮೆಡಲು ಬಂದಂಗೆ ಇರುತ್ತೆ ಇನ್ ಕೇಸ್ ಏನಾದ್ರು ಗೆಲ್ತು ಇಂಡಿಯಾ ಅಂತ ಕೇಳಿದಾಗ ವಿರಾಟ್ ಕೊಹ್ಲಿ ರೆಸ್ಪಾನ್ಸ್ ಮಾಡಿರೋದು ಈ ಥರ, ನಾನು ಒಲಿಂಪಿಕ್ಸಿಗೆ ಅಂತಲೇ ಸಪ್ರೇಟಾಗೆ ಎಲ್ಲ ಮ್ಯಾಚ್ನೂ ಆಡಬೇಕು ಅಂತ ನಾನು ರಿಟೈರ್ಮೆಂಟಿಂದ ವಾಪಸ್ ಬರೋದಿಲ್ಲ. ಆದರೆ ಇಂಡಿಯಾ ಏನಾದ್ರು ಫೈನಲ್ಗೆ ಹೋಯ್ತು ಅಂತಂದರೆ ಇಂಡಿಯಾ ಫೈನಲ್ ಆಡಬೇಕಾದ್ರೆ ಅಲ್ಲಿ ನಾನು ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡಿಬಿಟ್ಟು ಆ ಫೈನಲ್ ಮಾತ್ರ ಆಡ್ಬಿಟ್ಟು ಮೆಡಲ್ನ ತಗೊಂಡ್ಬಿಡ್ತೀನಿ ಅನ್ನೋ ಥರ. ಇನ್ನು ಫನ್ನಿ ವೇ ಹೇಳಿದರೆ, ನಕ್ಕೊಂಡು ಹೇಳಿದರೆ, ಸೊ ಅಂದರೆ ಅವ್ರು ಹೇಳ್ತಾ ಇರೋದೇನು ಅಂತಂದರೆ ರಿಟೈರ್ಮೆಂಟಿಂದ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಅಂತ. ಏನು ಫೈನಲಿಗೆ ಒಂದಕ್ಕೇ ರಿಟೈರ್ಮೆಂಟಿಂದ ವಾಪಸ್ ಬಂದ್ಬಿಟ್ಟು ಅಲ್ಲಿ ಟಕ್ಕನಂಗೆ ಆಗ್ಬಿಟ್ಟು ಟಕ್ಕನಂಗೆ ಮೆಡಲ್ ತೊಗೊಂಡ್ಬಿಡ್ತಾರೆ ಅಂತಲ್ಲ. ಇನ್ನು ಫನ್ನಿ ವೇ ಅವ್ರು ಹೇಳಿರೋದು. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವರು ಮತ್ತೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ, ನನ್ನ ಅಗ್ರೆಷನ್ನೇ ಸಿಕ್ಕಾಪಟ್ಟೆ ಜನಗಳಿಗೆ ಪ್ರಾಬ್ಲಮ್ ಆಗಿತ್ತು ಒಂದು ಕಾಲದಲ್ಲಿ. ಇವಾಗ ನಾನು ಸೈಲೆಂಟ್ ಆಗಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ನಾನು. ಒಂದೊಂದು ಟೈಮ್ ಇರ್ತೀನಿ ಅಗ್ರೆಸಿವ್ ಆಗಿ, ಬಟ್ ಮೆಜಾರಿಟಿ ಆಫ್ ದ ಟೈಮು ಸೈಲೆಂಟ್ ಆಗಿನೇ ಇರ್ತೀನಿ. ಇವಾಗ ಸೈಲೆಂಟೇ ಪ್ರಾಬ್ಲಮ್ ಆಗ್ತಿದೆ ಜನರಿಗೆ ಅಂದರೆ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಸೈಲೆಂಟ್ ಆಗಿದ್ರು ತಪ್ಪು, ಅಗ್ರೆಸಿವ್ ಆಗಿದ್ರು ತಪ್ಪು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋ ವಿಚಾರದಲ್ಲಾಗಿರ್ಬೋದು, ಮುಂಚೆ ಎಲ್ಲ ಅಗ್ರೆಸಿವ್ ಆಗಿ ಹೆಂಗೆ ಬೇಕೋ ಹಂಗೆ ಹಾಕೋ ಪೋಸ್ಟ್ಗಳು ಇವಾಗ ಪೋಸ್ಟೇ ಆಗ್ತಿಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಸೈಲೆಂಟ್ ಆಗಿರೋ ತಪ್ಪು, ಹೆಂಗೆ ಬೇಕೋ ಹಂಗೆ ಹಾಕಿದ್ರು ತಪ್ಪು, ಹೆಂಗೆ ಬೇಕೋ ಹಂಗೆ ಆಡಿದ್ರು ತಪ್ಪು ಅಂತ ಹೇಳಿದ್ದಾರೆ. ಹೌದೋಗರೋ ಜನಕ್ಕೆ ಹಂಗೇನೇ, ಹೆಂಗೆ ಬೇಕೋ ಹಂಗೆ ಆಡಿದ್ರು ತಪ್ಪು, ಸೈಲೆಂಟ್ ಆಗಿದ್ರು ತಪ್ಪು, ಅದಕ್ಕೆ ನ್ಯೂಟ್ರಲ್ ಆಗಿರಬೇಕು ಅನ್ನೋದು. ಅಪ್ಡೇಟ್ ನಂಬರ್ 5, ರೋಹಿತ್ ಶರ್ಮಾ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಟೆಸ್ಟ್ ಕ್ಯಾಪ್ಟನ್ಸಿ ರೋಹಿತ್ ಶರ್ಮಾನ ರಿಮೂವ್ ಮಾಡ್ಬಿಡ್ತಾರೆ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಅಂತ ಹೇಳಿದ್ರೆ, ಇಲ್ಲ ಇಂಗ್ಲೆಂಡ್ ಸೀರೀಸ್ ಏನು ಬರ್ತಾ ಇದೆ IPL ಆದಮೇಲೆ, ಸೊ ಈ ಸೀರೀಸಿಗೆ ರೋಹಿತ್ ಶರ್ಮಾ ಅವರನ್ನೇ ಕ್ಯಾಪ್ಟನ್ ಆಗಿರ್ತಾರಂತೆ ಅಂತ ಅಪ್ಡೇಟ್ ಬರ್ತಿದೆ. ಇವಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಗಿರಲಿ, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸ್ ಆಗಿರಲಿ, ಸೋತಿದ್ದೆಲ್ಲ ಏನು ಆಗಿದೆ ಸೊ ಅದೆಲ್ಲ ಮರ್ತ್ಬಿಟ್ಟು ಈ ಚಾಂಪಿಯನ್ಸ್ ಟ್ರೋಫಿಯ ಗೆಲುವೇನಿದೆ ಇದನ್ನು ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅಂತ ಒಂದು ಹೋಪ್ನ ಬೇಸಿ ಇಟ್ಕೊಂಡು ಮತ್ತೆ ಕ್ಯಾಪ್ಟನ್ಸಿನ ಕೊಡ್ತಾ ಇದ್ದಾರೆ. ಇಲ್ಲಿ ಬೇಕಾಗಿರೋದು ಒಂದೇ, ರೋಹಿತ್ ಶರ್ಮಾಗೆ WTC ಫೈನಲ್ನ ಇನ್ನೊಂದ್ಸಲ ಆಡೋದು, ಆ ಟ್ರೋಫಿನೂ ಕೂಡ ಗೆಲ್ಲೋದು, ಆ್ಯಂಡ್ 2027 ವರ್ಲ್ಡ್ ಕಪ್ನ ಮತ್ತೆ ಆಡೋದು, ಆ ಟ್ರೋಫಿನೂ ಕೂಡ ಗೆಲ್ಲೋದು. ಎರಡೇ ಏಮ್ ಇರೋದು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿಗೂ ಕೂಡ ಈ ಎರಡೇ ಏಮ್ ಇರೋದ್ರಲ್ಲಿ ಮೇಯ್ನಾಗೆ WTC ಫೈನಲ್ಲು ವಿರಾಟ್ ಕೊಹ್ಲಿಗೆ ಏಮ್ ಅಂತೂ ಖಂಡಿತ ಇದೆ. ಯಾಕಂದರೆ WTC ಫೈನಲ್ ಒಂದು ಟ್ರೋಫಿ ಬಂದ್ಬಿಡ್ತು ಅಂತಂದರೆ ವಿರಾಟ್ ಕೊಹ್ಲಿಗೆ ಆಲ್ಮೋಸ್ಟ್ ಎಲ್ಲ ಟ್ರೋಫಿನೂ ಕೂಡ ಇಂಡಿಯನ್ ಟೀಮಿಗೆ ಹೊಡೆದಂಗಿರುತ್ತೆ RCB ಬಿಟ್ಬಿಟ್ಟು. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಬಾ.